ಹಲೋ ಎವ್ರಿವನ್. 56ನೇ ಪ್ರಶ್ನೆಯನ್ನ ನೋಡೋಣ. ಒಂದು ತ್ರಿಭುಜದ ಪಾದವು ಅದರ ಎತ್ತರಕ್ಕಿಂತ 2ರಷ್ಟಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣವು 48 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ. ಸೊ ಒಂದು ತ್ರಿಭುಜ ಇದೆ. ಅದರ ಪಾದ ಅದರ ಎತ್ತರದ 2ರಷ್ಟಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಸೊ ನಾವು ಪಾದವನ್ನ x ಸೆಂಟಿಮೀಟರ್ ಅಂತ ತಗೊಂಡ್ರೆ ಆಗ ಎತ್ತರ ಪಾದದ 2ರಷ್ಟು ಅಂತ ಅಂದ್ರೆ 2x ಅದಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಸೆಂಟಿಮೀಟರ್ ಆಗತ್ತೆ. ಸೊ ತ್ರಿಭುಜದ ವಿಸ್ತೀರ್ಣ ಅಂತ ಅಂದ್ರೆ ಅದೇನು? ತ್ರಿಭುಜದ ವಿಸ್ತೀರ್ಣ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಇಲ್ಲಿ ಅರ್ಧ ಗುಣಿಸು ಪಾದ ಅಂತ ಅಂದ್ರೆ x ಸೆಂಟಿಮೀಟರ್ ಆಯ್ತು, ಎತ್ತರ ಅಂತ ಅಂದ್ರೆ 2x + 4 ಆಯ್ತು. ಸೊ ಇದೆಲ್ಲದು ಯಾವ್ದಕ್ಕೆ ಎಷ್ಟಕ್ಕೆ ಸಮ ಅಂತ ಕೊಟ್ಟಿದ್ದಾರೆ? 48ಕ್ಕೆ. ನಾವಿಲ್ಲಿ 2ನ್ನ ಓರೆ ಗುಣಾಕಾರ ಮಾಡ್ಕೊಂಡ್ರೆ 48 ಗುಣಿಸು 2 ಅಂತ ಆಗತ್ತೆ. x ಗುಣಿಸು 2x ಪ್ಲಸ್ x ಗುಣಿಸು 4 ಅಂತ ಆಗತ್ತೆ. ಸೊ 48 ಗುಣಿಸು 2 96 ಆದ್ರೆ ಇಲ್ಲಿ 2x² ಪ್ಲಸ್ 4x ಆಗಿರತ್ತೆ. ಈಗ ಎಲ್ಲದನ್ನು ನಾವು ಒಂದೇ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ರೆ -2x² - 4x ಪ್ಲಸ್ 96 = 0 ಆಗತ್ತೆ. ಸೊ ಈ ಇಡೀ ಸಮೀಕರಣಕ್ಕೆ ಮೈನಸ್ ಇಂದ ಗುಣಾಕಾರ ಮಾಡಿದ್ರೆ 2x² ಪ್ಲಸ್ 4x ಮೈನಸ್ 96 = 0 ಅಂತ ಸಿಗತ್ತೆ. 2 ಸಾಮಾನ್ಯ ಪದ ಹೊರಗಡೆ ತಗೊಂಡ್ರೆ ಸಮ 0. ಸೊ ನಮ್ಗೆ ಸಿಗುವಂತಹ ವರ್ಗ ಸಮೀಕರಣ x² ಪ್ಲಸ್ 2x ಮೈನಸ್ 48 = 0. ಈಗ ನಾವು ಈ ಮಧ್ಯಪದವನ್ನ ವಿಭಜನೆ ಮಾಡಬೇಕು. ಮಧ್ಯಪದ ವಿಭಜನೆ ಹೇಗಿರ್ಬೇಕು ಅಂತ ಅಂದ್ರೆ ಮೊತ್ತ 2 ಹಾಗೆ ಗುಣಲಬ್ಧ 48 ಸಿಗೋ ರೀತಿಯಲ್ಲಿ ನಾವು ವಿಭಜನೆಯನ್ನ ಮಾಡಬೇಕು. ಸೊ x² ಪ್ಲಸ್ 8x ಮೈನಸ್ 6x ಮಾಡಿದ್ರೆ ನಮಗೆ ಮೊತ್ತ 2x ಸಿಗತ್ತೆ, ಹಾಗೆ ಗುಣಲಬ್ಧ ಮೈನಸ್ 48 ಸಹ ಸಿಗತ್ತೆ. x ಸಾಮಾನ್ಯ ಪದವನ್ನ ತಗೊಂಡ್ರೆ ಮೈನಸ್ 6 ಸಾಮಾನ್ಯ ಪದವನ್ನ ತಗೊಂಡ್ರೆ ನಮಗೆ x - 6 ಹಾಗೆ x ಪ್ಲಸ್ 8 ಅಪವರ್ತನಗಳು ಸಿಗತ್ತೆ. ಸೊ x ನ ಬೆಲೆ 6 ಆದ್ರೆ y ನ ಬೆಲೆ x - 8 ನಾವಿಲ್ಲಿ ಗಣನೆಗೆ ತಗೊಳ್ಬಾರ್ದು. ಯಾಕಂದ್ರೆ ತ್ರಿಭುಜದ ಪಾದದ ಒಂದು ಬೆಲೆ ಮೈನಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇದನ್ನ ಲೆಕ್ಕಕ್ಕೆ ತಗೊಳ್ಬೇಕು. x 6 x 6 ಆದ್ರೆ ಎತ್ತರ ಅಂದ್ರೆ ಎತ್ತರವನ್ನ y ಅಂತ ತಗೊಂಡ್ರೆ ಅದೇನೇ ಆಗಿದೆ 2x ಪ್ಲಸ್ 4 ಆಗಿದೆ. ಹಾಗಾಗಿ 2 ಗುಣಿಸು 6 ಪ್ಲಸ್ 4. ಸೊ 2 6 12 ಪ್ಲಸ್ 4 16 ಸೆಂಟಿಮೀಟರ್ ಆಗಿರುತ್ತೆ. x 6 ಸೆಂಟಿಮೀಟರ್ ಇದೆ. ಇದು ನಮ್ಗೆ ಸಿಗುವಂತಹ ಬೆಲೆ ಆಗಿರುತ್ತೆ.